ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಪ್ರಕರಣ ಏನಾಗಿದೆ? ಇನ್ನು ಸೂರಜ್ ಹಗರಣದಲ್ಲಿ ಸಿಕ್ರ ಅರೆಸ್ಟ್ ಕೂಡ ಆದ್ರ ಶಿಕ್ಷೆ ಕಾದಿದೆ ಬಿಡಿ ಅಂತ ಮೈಸೂರಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವ್ಯಂಗ್ಯವಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು. ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಪ್ರಕರಣ ಇಡೀ ರಾಜ್ಯದಾದ್ಯಂತ ಒಂದು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಇದೀಗ ಏನಾಗಿದೆ, ಸೂರಜ್ ಹಗರಣದಲ್ಲಿ ಸಿಕ್ರ ಅಂತ ಜಿಟಿ ದೇವೇಗೌಡರು ಮಾಧ್ಯಮದವರಿಗೆ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಅರೆಸ್ಟ್ ಕೂಡ ಆದ್ರ ಶಿಕ್ಷೆ ಕಾದಿದೆ ಬಿಡಿ ಹಾಗಾದ್ರೆ ಅಂತ ಕೂಡ ಹೇಳಿರುವಂಥದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಏನು ಹೇಳಿಕೆಯನ್ನ ನೀಡಿದ್ದಾರೆ ನೋಡ್ಕೊಂಡ್ ಬರೋಣ. ನೋಡಿದಿರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನ ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಬೇರೆ ಯಾರೇ ಇಲ್ಲಿ, ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ಆವತ್ತಿಂದ ನೋಡಿದಿರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ಆವತ್ತಿಂದ ನೋಡಿದಿರಿ, ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ. ನಮ್ದು ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನು ಈ ಜನರು ಯಾರೇ ಈ ಟಿ ವಿಗಳಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ತಪ್ಪು ಮಾಡಿದವ್ರ ಪರವಾಗಿ ನಿಲ್ಲೋದಿಲ್ಲ. ಅದು ನನ್ನ ಮಗನೇ ಇರಲಿ, ನನ್ನ ಅಣ್ಣ ತಮ್ಮನೇ ಇರಲಿ, ಬೇರೆ ಯಾರೇ ಇರಲಿ, ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು. ಈ ನೆಲದ ಕಾನೂನಿನಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗಿದೆ, ಪೊಲೀಸ್ ಇಲಾಖೆಗಿದೆ. ಎಂಎಲ್ಸಿ ಸೂರಜ್ ರೇವಣ್ಣ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಜಿಟಿ ದೇವೇಗೌಡರು ಹೇಳಿಕೆಯನ್ನ ನೀಡಿರುವಂಥದ್ದು. ಮುಕ್ತವಾಗಿ ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ತಪ್ಪು ಮಾಡಿದ್ರೆ ತಕ್ಕ ಶಿಕ್ಷೆ ಆಗಲೇಬೇಕು, ಹಾಗೆ ಆಗತ್ತೆ. ತಪ್ಪು ಮಾಡಿದವರ ಪರ ನಿಲ್ಲಲ್ಲ. ಇನ್ನು ಯಾರು ತಪ್ಪು ಮಾಡಿದ್ರೂ ಕೂಡ ಕಾನೂನಿನಡಿ ಶಿಕ್ಷೆ ಆಗೇ ಆಗುತ್ತೆ. ಹಾಗಾದ್ರೆ ಸೂರಜ್ ಹಗರಣದಲ್ಲಿ ಸಿಕ್ಕಿದಾರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಹಾಗಾದ್ರೆ ಅರೆಸ್ಟ್ ಕೂಡ ಆದ್ರ ಅಂತ ಮಾಧ್ಯಮದವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನು ಶಿಕ್ಷೆ ಕಾದಿದೆ ಬಿಡಿ ಅಂತ ಕೂಡ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಒಂದು ರೀತಿ ವ್ಯಂಗ್ಯನೂ ಅಲ್ಲ, ಅವರನ್ನ ಸಮರ್ಥನೆ ಕೂಡ ಮಾಡ್ಕೊಂಡಿಲ್ಲ ಜಿಟಿ ದೇವೇಗೌಡರು. ಒಟ್ಟಾರೆಯಾಗಿ ಸೂರಜ್ ರೇವಣ್ಣ ಅವರ ಒಂದು ಪ್ರಕರಣ ಇದೀಗ ರಾಜ್ಯದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿರುವಂಥದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾಯಕರು, ಅದರಲ್ಲೂ ಕೂಡ ಮೈತ್ರಿ ನಾಯಕರು ಏನು ಸಮರ್ಥನೆಯನ್ನ ಮಾಡ್ಕೊಳ್ತಾ ಇಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಎನ್ನುವ ಒಂದು ಗಾದೆ ಮಾತನ್ನ ಹೇಳಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಯಾರ ಪರ ಕೂಡ ನಿಲ್ತಾ ಇಲ್ಲ ಇಲ್ಲಿ ಮೈತ್ರಿ ನಾಯಕರು ಅನ್ನೋದು ಮಾತ್ರ ಗೊತ್ತಾಗ್ತಾ ಇರುವಂಥದ್ದು. ಅದರಂತೆ ಸಿಟಿ ರವಿಯವರು ಕೂಡ ಹೇಳಿದ್ರು, ಪಾಪ ಪುಣ್ಯ ಅಂತರಾತ್ಮ ಪರಮಾತ್ಮನಿಗೆ ಮಾತ್ರ ಗೊತ್ತಿರುವಂಥದ್ದು, ನಮ್ಗೇನು ಗೊತ್ತಿಲ್ಲ, ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಸಿಟಿ ರವಿ ಅವರು ಹೇಳಿದ್ರೆ, ಇನ್ನು ಜಿಟಿ ದೇವೇಗೌಡರು ನನ್ನ ಮಗ ತಪ್ಪು ಮಾಡಿದ್ರು, ನನ್ನ ಅಣ್ಣ ತಮ್ಮ ತಪ್ಪು ಮಾಡಿದ್ರು, ಎಲ್ಲರಿಗೂ ಕೂಡ ಈ ಕಾನೂನಿನಡಿ ಶಿಕ್ಷೆ ವಿಧಿಸಲೇಬೇಕು, ಶಿಕ್ಷೆ ಆಗೇ ಆಗುತ್ತೆ. ಈ ನೆಲದ ಕಾನೂನಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಲೇಬೇಕು ಅನ್ನೋದು ಜಿಟಿ ದೇವೇಗೌಡರ ಒಂದು ಮಾತಾಗಿರುವಂಥದ್ದು. ಒಟ್ಟಾರೆಯಾಗಿ
ಹಾಸನ ಜಿಲ್ಲೆಯಲ್ಲಿ ಇದೀಗ ಮೂರನೆಯ ಪ್ರಕರಣ ಅಂತ ಅನ್ಕೋಬಹುದು. ಒಂದೇ ಕುಟುಂಬದ 4ನೇ ಪ್ರಕರಣ ಅಂತಂದ್ರೂ ತಪ್ಪಾಗಲ್ಲ. 4ನೇ ವ್ಯಕ್ತಿ ಈ ಒಂದು ಪ್ರಕರಣದಡಿ ಸಿಲುಕಿರುವಂಥದ್ದು. ಮೊದಲನೇದಾಗಿ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ. ಹಾಗೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರಕರಣದ ಸುತ್ತ ರೇವಣ್ಣ ಅವರು ಇದ್ರು. ಆಮೇಲೆ ಭವಾನಿ ರೇವಣ್ಣ ಅವರು ಕೂಡ ಕಾನೂನಿನ ಸಂಕಷ್ಟವನ್ನ ಎದುರಿಸಿದ್ರು. ಇದೀಗ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರವನ್ನ ಸೇರಿರುವಂಥದ್ದು. ಇದರ ಬೆನ್ನಲ್ಲೇ ತಂದೆ ಆಯಿತು, ತಾಯಿ ಆಯಿತು, ಅಣ್ಣ ಆಯಿತು. ಇದೀಗ ಅವರ ಸಹೋದರ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಅವರಿಗೂ ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯ ಆರೋಪ, ಅದರಲ್ಲೂ ಕೂಡ ವಿಶೇಷವಾದಂತಹ ಆರೋಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಸಹಜ ಲೈಂಗಿಕ ದೌರ್ಜನ್ಯ, ಯುವಕನೊಬ್ಬನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿರುವಂಥದ್ದು, ಸಲಿಂಗ ಕಾಮವನ್ನ ನಡೆಸಿರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ಪ್ರಕರಣವನ್ನ ಯುವಕ ಯಾವಾಗ ದೂರನ್ನ ನೀಡಿದ್ರು, ಡಿಜಿಪಿ ಹಾಗೆ ಗೃಹ ಮಂತ್ರಿಗಳು ಇನ್ನ ಮುಖ್ಯಮಂತ್ರಿಗಳಿಗೆ ಯಾವಾಗ ಪತ್ರದ ಮೂಲಕ ಒಂದು ದೂರನ್ನ ನೀಡಿದ್ರು, ಅದರ ಪ್ರತ್ಯುತ್ತರವಾಗಿ ಇನ್ನೊಂದು ದೂರನ್ನ ನೀಡ್ತಾರೆ. ಯಾರು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಅವರ ಒಬ್ಬ ಆಪ್ತ ಅಂತ ಹೇಳ್ಬೋದು, ಶಿವಕುಮಾರ್ ಅನ್ನೋರು. ಆದರೆ ಅವರು ಇವಾಗ ನಾಪತ್ತೆಯಾಗಿರುವಂಥದ್ದು. ಇನ್ನು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಇದರಲ್ಲಿ ಅವರ ನಿಜವಾಗ್ಲೂ ಕೂಡ ತಪ್ಪಿದೆಯಾ? ಪ್ರಜ್ವಲ್ ಒಂದಿಲ್ಲಿ ಖುಷಿ ಪಡಬೇಕಾದಂತಹ ವಿಚಾರ ಅಂತಂದ್ರೆ ಯಾವುದೇ ಇದು ವಿದೇಶಕ್ಕೆ ಹೋಗಲಿಲ್ಲ, ಎಲ್ಲಿಗೂ ಕೂಡ ಹೋಗದೆ ಡೈರೆಕ್ಟ್ ಆಗಿ ಬಂದು ಓಕೆ ನಾನು ವಿಚಾರಣೆಯನ್ನ ನಡೆಸ್ತೀನಿ ಅಂತ ವಿಚಾರಣೆಗೆ ಒಳಪಟ್ಟಿರುವಂಥದ್ದು. ಇನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಕಲ್ ಚೆಕಪ್ಗೂ ಕೂಡ ಒಳಗಾಗಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಅವರನ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸಲಾಗುತ್ತೆ. ನ್ಯಾಯಾಧೀಶರು ಏನು ಹೇಳ್ತಾರೆ, ಯಾವ ಒಂದು ಮಹತ್ವದ ಆದೇಶವನ್ನ ನೀಡ್ತಾರೆ, ಆ ಒಂದು ಆದೇಶಕ್ಕೆ ತಲೆಬಾಗ್ತಾ ಇದ್ದಾರೆ ಸೂರಜ್ ರೇವಣ್ಣ.